ಹಾಯ್ ಪ್ರೇಮ್ ತಾಪ ಅವರೇ, ನಮಸ್ಕಾರ. ನಮಸ್ಕಾರ ಮೇಡಮ್. ಯಾರು ನೀವು? ಯಾರು? ನಾವು ಟಿವಿ ನೈನಿಂದ ಬಂದಿರೋದು. ಸೊ ಬೆಂಗಳೂರಲ್ಲಿ ಬಿಸಿಲ ತಾಪ ಹೆಚ್ಚಾಗಿದೆ. ಸೊ ಹೀಗಾಗಿ ಭರ್ಜರಿ ಬ್ಯಾಚುಲರ್ ಶೋಗೆ ಹೊರಟಿರೋ ಪ್ರೇಮ್ ತಾಪ ಅವ್ರನ್ನ ಮಾತಾಡ್ಸೋಕೆ ಬಂದಿದ್ದೀವಿ. ನಿಮ್ಮ ಒಂದು ಭರ್ಜರಿ ಲೈಫು ಜೊತೆಗೆ ಭರ್ಜರಿ ಬ್ಯಾಚುಲರ್ ಲೈಫ್ ಬಗ್ಗೆ ನಮಗೆ ಪರಿಚಯ ಮಾಡಿಕೊಡ್ಬೋದಾ? ಖಂಡಿತ ಮೇಡಮ್, ಬನ್ನಿ ಒಳಗಡೆ. ಟಿವಿ ನೈನವ್ರಿಗೆ ಸುಸ್ವಾಗತ, ಸ್ವಾಗತ. ಸೊ ಇದೇ ನಮ್ಮ ಮನೆ, ಚಿಕ್ಕ ಮನೆ, ನಮ್ಮದೇನು ದೊಡ್ಡದಿಲ್ಲ ಮನೆ, ಬಡವ್ರ ಮಕ್ಕಳು ಅಂತಾರಲ್ಲ, ಸೊ ಅದೇ ಥರ. ಆ್ಯಂಡ್ ಸೊ ನೋಡಿ, ಇದೊಂದು ಚಿಕ್ಕ ಬೆಡ್ಡು, ಯಾರಾದ್ರು ಬಂದರೆ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಬೆಡ್ ಇದೆ. ಆ್ಯಂಡ್ ಅದನ್ನು ಟಿ ವಿ ಕೂತ್ಕೊಂಡು 4 ಜನ ನೋಡ್ತೀವಿ. ನಾನು, ಅಪ್ಪ, ಅಮ್ಮ, ಬ್ರದರು 4 ಜನ ಕೂತ್ಕೊಂಡು ಇಲ್ಲೇ ಟಿ ವಿ ನೋಡೋದು. ಸೊ ನೆಕ್ಸ್ಟ್ ಬಂದು ಇದು ಜಿ ಟಿ ವಿ ಅವ್ರದ್ದು ಸರಿಗಮಪ. ನಾನು ಹೋಗಿದ್ನಲ್ಲ, ಎಲ್ರಿಗೂ ಗೊತ್ತಿರುತ್ತೆ, ಕರ್ನಾಟಕದವ್ರಿಗೆ ನೋಡಿರ್ತೀರ. ನಾನು ಆಡಿಷನ್ ಕೊಟ್ಟಾಗ ಫ್ರೇಮ್ ಇಟ್ಕೊಂಡಿದ್ದೆ ನೆನಪಿಗೋಸ್ಕರ. ಆ್ಯಂಡ್ ಅದಾದಮೇಲೆ ಇದು ಸ್ಪೆಷಲ್ ಫೋಟೋ ಅಂತ ಹೇಳ್ಬೋದು. ಒನ್ ಆಫ್ ಮೈ ಫಾಲೋವರ್ ದಿವ್ಯಾನವರು ಅವರೇ ಕೈಯಿಂದ ಸ್ಕೆಚ್ ಮಾಡಿ ನನಗೋಸ್ಕರ ಫ್ಯಾನ್ ಮೂಮೆಂಟ್ ಅಂತ ಕಳಿಸಿದ್ರು. ಸೊ ಅದಕ್ಕೊಂದು ವೀಡಿಯೋ ಕೂಡ ಮಾಡಿದ್ದೆ, ಅದು ವೈರಲ್ ಕೂಡ ಆಗಿದೆ, 2 ಮಿಲಿಯನ್ ಪ್ಲಸ್ ವ್ಯೂಸು. ಸೊ ತುಂಬ ಖುಷಿ ಆಗುತ್ತೆ, ಆಯಿತಾ, ಜನ ತುಂಬ ಸಪೋರ್ಟ್ ಮಾಡ್ತಾರಲ್ಲ, ಐ ಆಮ್ ವೆರಿ ಹ್ಯಾಪಿ. ಅದಾದಮೇಲೆ ಇದೊಂದು ಫೋಟೋ ಇದೆ, ಇದು ನಮ್ಮ ಅಮ್ಮ ಮಾಡಿಕೊಟ್ಟಿದ್ದು. ನಾನು ಚಿಕ್ಕ ವಯಸ್ಸಿಂದ ಹಿಡಿದು ನಾನು ದೊಡ್ಡನಾಗೋವರೆಗೂ ಹೇಗಿತ್ತು ಫೋಟೋ ಅನ್ನೋದನ್ನ ಫ್ರೇಮ್ ಮಾಡಿಕೊಟ್ಟಿರೋದು. ನೋಡಿ, ಸಾವಿರಾರು ಫೋಟೋಸ್ಗಳಿದ್ದಾವೆ. ಆ್ಯಂಡ್ ಇನ್ನೊಂದು ತೋರಿಸ್ತೀನಿ ಬನ್ನಿ. ಇದು ಮಾಮೂಲಿ ನನ್ನ ಕೀಗಳು, ಇದು ನನ್ನ ಬೈಕ್ ಕೀ, ಏರ್ಪಾಡ್ಸು, ಇದು ನನ್ನ ಕಾರು. ಸೊ ಕಾರಲ್ಲಿ ನನ್ನ ತುಂಬ ನೆನಪುಗಳಿದ್ದಾವೆ. ನೆನಪುಗಳೇನು ಅಂದರೆ, ತುಂಬ ನೋಡಿರ್ತಾರೆ ನನ್ನ ಇನ್ಸ್ಟಾಗ್ರಾಮಲ್ಲಿ, ನಾನು ಯಾವುದೇ ಸಾಂಗ್ಸ್ ಹಾಡಿದ್ರು ಕಾರಲ್ಲೇ ಹಾಡ್ತೀನಿ. ಸೊ ಅದಕ್ಕೆ ಇದನ್ನು ತೋರಿಸ್ದಂಗೆ ಇರೋಕ್ಕಾಗಲ್ಲ. ಸೊ ಈ ಕಾರಿಂದನೇ ನನ್ನ ಸಾಂಗ್ಸ್ಗಳು ಹಿಟ್ಟಾಗಿದ್ದು. ಆ್ಯಂಡ್ ಇಷ್ಟಿದೆ ನಮ್ಮ ಮನೆ. ಇದೊಂದು ನೋಡಿ, ನನ್ನ ಚಿಕ್ಕ ವಯಸ್ಸಿನ ಫೋಟೋ ಇದು. ಅದು ನಾನು, ಇದು ನಮ್ಮಮ್ಮ, ಅವರು ನಮ್ಮಮ್ಮ ಅವರಪ್ಪ. ಸೊ ಪ್ರೇಮ್ ತಾಪ ಅವರು ಇವತ್ತು ತುಂಬ ಅಂದರೆ ಸೋಷಿಯಲ್ ಮೀಡಿಯಾಗಳ ಮೂಲಕ ತುಂಬ ಅಭಿಮಾನಿಗಳನ್ನ ಗಳಿಸಿದ್ದೀರಾ. ಸೊ ಎಲ್ರಿಗೂ ಗೊತ್ತು ಪ್ರೇಮ್ ತಾಪ ಯಾರು ಅಂತ. ಹೌದು, ಕೊರಿಯನ್ ಬಾಯ್ ಅಂತ ಕರೀತಾರೆ, ಸೊ ಪ್ರೀತಿಯಿಂದ. ಸೊ ನಮಗೆ ನೀವು ಕನ್ನಡ ವೀಕ್ಷಕರಿಗೆ ಪರಿಚಯ ಮಾಡಿಕೊಡೋದಾದ್ರೆ, ನೀವು ಮೂಲತಃ ಎಲ್ಲಿನವರು, ಸೊ ಹೇಗೆ ಬೆಂಗಳೂರಿಗೆ ಬಂದ್ರಿ, ಇಲ್ಲಿ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು, ಜೊತೆಗೆ ಯಾವ ಥರ ಗುರುತಿಸ್ಕೊಂಡ್ರಿ, ಸೊ ಅದಕ್ಕೆಲ್ಲ ಏನೆಲ್ಲ ಕಷ್ಟಪಟ್ರಿ, ಜೊತೆಗೆ ಸರಿಗಮಪಗೆ ಹೋಗಿದ್ದು, ಈಗ ಭರ್ಜರಿ ಬ್ಯಾಚುಲರ್ ಶೋಗೆ ನಿಮಗೆ ಆಫರ್ ಬಂದಿರುವಂಥದ್ದು, ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ಬೋದಾ? ಖಂಡಿತ ಮೇಡಮ್, ಹೇಳ್ತೀನಿ. ನಾನು ಹೇಗೆ ಬಂದೆ ಅನ್ನೋದನ್ನ ಹೇಳ್ತೀನಿ. ಸೊ ನನ್ನ ಲೈಫ್ ಸ್ಟೋರಿ ಹೆಂಗೆ ಸ್ಟಾರ್ಟ್ ಆಯಿತು, ಕನ್ನಡ ಹೇಗೆ ಕಲಿತೆ, ಸೊ ಇದನ್ನೆಲ್ಲ ಹೇಳ್ತೀನಿ ಮೇಡಮ್ ನಾನು. ಓಕೆನಾ? ಸ್ಟಾರ್ಟ್ ಮಾಡೋದಾ? ನೀವು ಹೇಳಿದ್ರಲ್ಲ ನಮ್ಮೂರು ಯಾವುದು ಅಂತ. ಬೇಸಿಕಲಿ ನಾನು ನೇಪಾಳಿಂದ, ಅದು ಕೂಡ ಇಂಡಿಯಾ ಒಳಗಡೆ ಇರೋದು, ಬಟ್ ಕಂಟ್ರಿ ಬೇರೆ ಅಷ್ಟೇ. ನಾವು ಕರ್ನಾಟಕಕ್ಕೆ ಬಂದು ಸುಮಾರು 16 ಇಯರ್ ಆಯಿತು. 2008-9 ಬಂದಿದ್ದು. ಅಪ್ಪ ಅಮ್ಮ ಮೊದಲಿಂದನೇ ಇಲ್ಲೇ ಇದ್ದರು ಕರ್ನಾಟಕದಲ್ಲೇ. ಅವ್ರು ಬಂದು 30 ಇಯರ್ಸ್ ಆಗಿದೆ, ಬಟ್ ನಾವು ಬಂದು 16 ಇಯರ್ಸ್. ಅಪ್ಪ ಅಮ್ಮ ಇಲ್ಲೇ ವರ್ಕ್ ಮಾಡ್ತಾಯಿದ್ರು. ನಾವು ನೇಪಾಳಿಂದ ಬಂದಿದ್ದು 2008-9. ಸೊ ಬಂದಾಗ ಫಸ್ಟು ಭಾಷೆ ಬರ್ತಾಯಿರಲಿಲ್ಲ ನನಗೆ, ತುಂಬ ಕನ್ಫ್ಯೂಸ್ ಆಗೋದು. ಇಲ್ಲಿ ಬಂದ ತಕ್ಷಣ 5ನೇ ಕ್ಲಾಸಲ್ಲಿ ಸ್ಕೂಲ್ ಅಡ್ಮಿಷನ್ ಆದೆ. ಸೊ ಫ್ರೆಂಡ್ಸ್ಗಳೆಲ್ಲ ಸಿಕ್ಕಿದ್ರು. ಫಸ್ಟ್ ಕನ್ನಡ ಬರ್ತಾ ಇರಲಿಲ್ಲ, ಜನ ಬೈಯೋರು, ಕನ್ನಡ ಮಾತಾಡೋ ಅದು ಇದು ಅಂತ. ಹೆಂಗೋ ಕಲ್ತ್ಕೊಂಡೆ. ಸೊ ಕಲ್ತ್ಮೇಲೆ ಹಾಗೆ ಮುಗೀತು ಸ್ಕೂಲ್ ಜರ್ನಿ. ಸ್ಕೂಲ್ ಮುಗಿದ್ಮೇಲೆ ಕಾಲೇಜ್ ಹೋದೆ. ಫಸ್ಟ್ ಪಿ ಯು ಮುಗಿಸ್ದೆ, ಸೆಕೆಂಡ್ ಪಿ ಯು ಮುಗಿಸ್ದೆ. ಅದಾದಮೇಲೆ ಡಿಗ್ರಿ ಹೋದೆ. ಡಿಗ್ರಿ ಹೋದ್ಮೇಲೆ ಡಿಗ್ರಿ ಡಿಸ್ಕಂಟಿನ್ಯೂ ಆಯಿತು ಬಿಕಾಸ್ ಆಫ್ ಮನೆ ಪ್ರಾಬ್ಲಮಿಂದ. ಸೊ ಅಪ್ಪ ಸೆಕ್ಯೂರಿಟಿ ವರ್ಕ್ ಮಾಡ್ತಾಯಿದ್ರು. ನಮ್ಮದು ಫಸ್ಟ್ ಬಿಸ್ನೆಸ್ ಇತ್ತು, ಆ ಬಿಸ್ನೆಸ್ದು ಲಾಸ್ ಆಯಿತು. ಲಾಸ್ ಆದಮೇಲೆ ಅಪ್ಪಂಗೆ ಕೆಲಸ ಇರಲಿಲ್ಲ. ಸೊ ಏನು ಮಾಡೋದು ಅಂದ್ಬಿಟ್ಟು ಅವ್ರು ಸೆಕ್ಯೂರಿಟಿ ವರ್ಕ್ ಮಾಡಿದ್ರು. ನಾನು ಕಾಲೇಜಲ್ಲಿದ್ದೆ. ಫೈನಾನ್ಷಿಯಲ್ ಪ್ರಾಬ್ಲಮಿಂದ ಹೋಗೋದಕ್ಕೆ ಆಗಲಿಲ್ಲ ಕಾಲೇಜ್ಗೆ. ಸೊ ಅದನ್ನು ಬಿಟ್ಟು ನಾನು ಕೂಡ ಕೆಲಸಕ್ಕೆ ಹೋದೆ. ಫಸ್ಟ್ ಕೆಲಸ ಬಂದ್ಬಿಟ್ಟು ನಾನು ಡೆಲಿವರಿ ಕೆಲಸ ಮಾಡಿದ್ದು, ಸ್ವಿಗ್ಗಿ. 6 ಮಂತ್ ಕೆಲಸ ಮಾಡಿದೆ. ಅದ್ರಲ್ಲಿ ಬರೋ ದುಡ್ಡನ್ನೆಲ್ಲ ಮನೇಲಿ ಕೊಟ್ಟು ನಮ್ಮ ಸಾಲ ಆಯಿತು 18 ಲ್ಯಾಕ್ಸು. ಸೊ ಹಾಗೆ ಸಾಲ ತೀರಿಸ್ತಾ ಇವಾಗ 8 ಲಕ್ಷ ಇದೆ. 16 ಲಕ್ಷ ಇರೋದು, 18 ಲಕ್ಷ ಇದ್ದಿದ್ದು 8 ಲಕ್ಷಕ್ಕೆ ತರಿಸಿದ್ದೀವಿ. ಸೊ ಅದು ತೀರ್ಸೋಕ್ಕೇ 5 ವರ್ಷ ಬೇಕಾಯಿತು.
ಹಂಗೆ ಸ್ವಿಗ್ಗಿ ಮಾಡ್ತಾ ಮಾಡ್ತಾ ಹಂಗೆ ನಮ್ಮದು ಅದಾಗ್ತಿದ್ದಂಗೆ ಹಂಗೆ ಸುಮಾರು ಕೆಲಸಗಳು ಮಾಡಿದೆ ನಾನು. ಫ್ಯಾಕ್ಟ್ರಿಯಲ್ಲಿ ಮಾಡಿದೆ, ರೊಟ್ಟಿ ಫ್ಯಾಕ್ಟ್ರಿ, ಬಿಸ್ಕೆಟ್ ಫ್ಯಾಕ್ಟ್ರಿಲಿ ಮಾಡಿದೆ, ತುಂಬ ಫ್ಯಾಕ್ಟ್ರಿ ಮಾಡಿದೆ. ಅದೆಲ್ಲ ಆದಮೇಲೆ ಕೊನೆಗೆ ರಿಯಲ್ ಎಸ್ಟೇಟು ಬಂದಮೇಲೆ ಸ್ವಲ್ಪ ಕೈ ಹಿಡಿತು. ಸೊ ಹಾಗೆ ಕೈ ಹಿಡಿದ್ಮೇಲೆ ನಾನು ಮೊದಲಿಂದನೂ ಅಪ್ಪ ಅಮ್ಮ ಸಿಂಗರು. ಸೊ ಅವರು ಕೂಡ ತುಂಬ ಸ್ಟೇಜಲ್ಲಿ ಸಾಂಗ್ಗಳು ಹಾಡೋರು. ಅಂದರೆ ಕನ್ನಡ ಹಾಡ್ತಾ ಇರಲಿಲ್ಲ, ನಮ್ಮದು ಪ್ರೋಗ್ರಾಮ್ ಇರ್ತಾಯಿತ್ತು ನಮ್ಮದು ನೇಪಾಳದವ್ರದ್ದು. ಸೊ ಅವ್ರು ಕನ್ನಡ ಹಾಡಿದ್ಮೇಲೆ ನನಗೂ ಹಾಡಬೇಕಂತ ಅನ್ನಿಸ್ತು. ನಾನು ಮೊದಲಿಂದ ಹಾಡ್ತಾಯಿದ್ದೆ 10 ವರ್ಷ ಹಿಂದೆ ನಾನು. ಬಟ್ ಸೋಷಿಯಲ್ ಮೀಡ್ಯಾದಲ್ಲಿ ಆ್ಯಕ್ಟಿವ್ ಇರಲಿಲ್ಲ. ಫ್ರೆಂಡ್ಸ್ ಎಲ್ಲ ಹೇಳೋರು, ಅಷ್ಟು ಚೆನ್ನಾಗಿ ಹಾಡ್ತೀಯಾ, ಯಾಕೆ ಸೋಷಿಯಲ್ ಮೀಡ್ಯಲ್ಲಿ ಆ್ಯಕ್ಟಿವ್ ಇರಬಾರ್ದು, ತುಂಬ ಜನ ಹಾಡ್ತಾರೆ, ನೀನು ಯಾಕೆ ಹಾಡಬಾರ್ದು ಅಂತ. ನಾನು ಇಗ್ನೋರ್ ಮಾಡ್ತಾಯಿದ್ದೆ, ಬಿಡು ನನ್ನ ಕೆಲಸ ಇದೆ, ವರ್ಕ್ ಇದೆ, ಕಷ್ಟ ಇದೆ ಲೈಫಲ್ಲಿ ಅಂದ್ಬಿಟ್ಟು ಹಾಡ್ತಾ ಇರಲಿಲ್ಲ. ಬಟ್ ಹಾಡಿದ್ಮೇಲೆ ಈ ರೇಂಜಿಗೆ ಜನ ಸಪೋರ್ಟ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ತುಂಬ ಥ್ಯಾಂಕ್ಸ್ ಕನ್ನಡದವ್ರಿಗೆ. ಎಷ್ಟು ಹೇಳಿದ್ರು ಕಮ್ಮಿನೇ ಅದು. ಸ್ಪೆಷಲಿ ಡಿ ಬಾಸ್ ಅವ್ರಿಗೆ, ಬಿಕಾಸ್ ಅವ್ರ ಸಾಂಗ್ಸ್ ಹಾಡಿದ್ದಕ್ಕೇ ವೈರಲ್ ಆಗಿದ್ದು. ಸೊ ನಾನು ಇನ್ಸ್ಟಾಗ್ರಾಮು ಜರ್ನಿ ಸ್ಟಾರ್ಟ್ ಮಾಡಿದ್ದು 2022 ಎಂಡಿಂಗಲ್ಲಿ, ನವಂಬರ್ ಟೈಮಲ್ಲಿ. ಫಸ್ಟ್ ಸಾಂಗ್ ಬಂದ್ಬಿಟ್ಟು ರವಿಚಂದ್ರನ್ ಅವ್ರದ್ದು, ಒನ್ಸ್ ಅಪಾನ್ ಎ ಟೈಮ್. ಆಮೇಲೆ ಎಲ್ಲರೂ ಕನ್ಫ್ಯೂಸ್ ಆಗಿಬಿಡಿ, ಏನಪ್ಪ ಇವನು ಡಿ ಬಾಸ್ ಅಂತ ಹೇಳ್ಬಿಟ್ಟು ರವಿಚಂದ್ರದ್ದು ಫಸ್ಟ್ ಸಾಂಗ್ ಅಂತ ಹೇಳಿದ್ರಲ್ಲ. ನಾನು ನಿಜವಾಗ್ಲೂ ರವಿಚಂದ್ರನದ್ದು ಫಸ್ಟ್ ಸಾಂಗ್ ಹಾಡಿದ್ದು. ಯಾಕೆಂದರೆ ನೀವು ನನ್ನ ಇನ್ಸ್ಟಾಗ್ರಾಮ್ ಐಡಿನ ಓಪನ್ ಮಾಡಿ ಸ್ಕ್ರೋಲ್ ಮಾಡ್ಕೊಂಡು ಹೋದರೆ ಅಲ್ಲಿ ಫಸ್ಟ್ ಸಾಂಗ್ ಬರೋದೇ ಅವ್ರದ್ದು. ಹಾಡ್ಬೋದಾ? ಖಂಡಿತ ಹಾಡ್ತೀನಿ ಅವ್ರ ಸಾಂಗ್ಸ್ನ. ಫಸ್ಟ್ ಸಾಂಗ್ ಹಾಡಿದೆ ಅದು, ಸೊ ಅದೇ ಸಾಂಗ್ ಹಾಡ್ತೀನಿ, ಕೇಳಿ. ಒನ್ಸ್ ಅಪಾನ್ ಎ ಟೈಮ್ ಮರೆಯೋ ಹಾಗಿಲ್ಲ, ನಡೆದು ಬಂದ ಹೆಜ್ಜೆ ಮರೆಯೋ ಹಾಗಿಲ್ಲ. ಒನ್ಸ್ ಅಪಾನ್ ಎ ಟೈಮ್ ಅನ್ನೋ ಹಾಗಿಲ್ಲ, ಅಂದುಕೊಂಡಿದೆಲ್ಲ ಕಣ್ಮುಂದೆ ಎಲ್ಲ. ನೆನಪಲ್ಲೇ ನಾವು ಸಿರಾಡಿದೆ, ನೆನಪಲ್ಲೇ ನಾ ಪ್ರೀತಿಸಿದೆ. ಸೊ ಈ ಸಾಂಗು ಆಗ್ತಿದ್ದಂಗೆ ಫಸ್ಟ್ ದಿನ ಏನೋ ವೈರಲ್ ಆಗಲಿಲ್ಲ, ಒಂದು 2-3 ಡೇಸ್ ಆದಮೇಲೆ ವೈರಲ್ ಆಯಿತು. ಸೊ ಖುಷಿ ಆಯಿತು. ಆಮೇಲೆ ಅಂದ್ಕೊಂಡೆ, ಸಾಂಗ್ಸ್ ಹಾಡಿದ್ರೆ ಕನ್ನಡದವ್ರು ತುಂಬ ಇಷ್ಟಪಡ್ತಾರೆ. ಸೊ ಅವರು ಹೇಳಿದ್ರು ತುಂಬ ಸಾಂಗ್ಸು ಇನ್ನೂ ಹಾಡಿ ಅಂತ ಡಿಮ್ಯಾಂಡ್ ಮಾಡಿದ್ರು. ಅದಾದಮೇಲೆ ಹಾಗೆ ಹಾಡ್ಕೊಂಡು ಹೋಗ್ತಾ ಒಂದು ರೇಂಜ್ಗೆ ವೈರಲ್ ಆಯಿತು. ಸೊ ಖುಷಿ ಆಯ್ತು ನನಗೆ. ಅದಾದಮೇಲೆ ಒಂದೇ ಒಂದು ಸಾಂಗ್ ಡಿ ಬಾಸ್ ಅವ್ರದ್ದು ಸುಮ್ಮನೆ ಹಾಡಿದೆ ನಾನು. ಸೋನು ನಿಗಮ್ ಹಾಡಿರೋದು ಆ ಸಾಂಗು, ಗಜ ಮೂವಿಯಿಂದ. ಮಾತು ನನ್ನೋಳು, ಸರಿಗಮಪದ ಫಸ್ಟ್ ಸಾಂಗ್ ಹಾಡಿದ್ದು ಇದೆ ಕೂಡ. ಸೊ ಅದೇ ಸಾಂಗ್ನ ನಾನು ಇನ್ಸ್ಟಾಗ್ರಾಮ್ಗೆ ಹಾಕಿದೆ. ಅದು ಯಾವ ಥರ ವೈರಲ್ ಆಯಿತು ಅಂದರೆ, ಒಂದು ದಿನಕ್ಕೆ 1 ಮಿಲಿಯನ್. ಎಷ್ಟು ಹೇಳಿ, ಜಸ್ಟ್ 1 ಡೇಗೆ 1 ಮಿಲಿಯನು, 10,000 ಪ್ಲಸ್ ಕಮೆಂಟ್ಸು ಜಸ್ಟ್ 1 ಡೇಗೆ. ಸೊ ಅದು ನೋಡಿದ್ಮೇಲೆ ನಾನು ಏನೋ ಸುಮ್ಮನೆ ಆಗಿರಬೇಕೇನೋ ವೈರಲ್ ಅಂದ್ಬಿಟ್ಟು ಹಂಗೆ ಮತ್ತೆ ಅದನ್ನ ಇಗ್ನೋರ್ ಮಾಡಿ ಮತ್ತೆ ಕನ್ನಡ ಸಾಂಗ್ಸ್ ಹಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ನಾರ್ಮಲ್ ಅದು ಇದು ಅಂತ. ಆಮೇಲೆ ಅದಾದಮೇಲೆ ವೈರಲ್ ಆಗಲಿಲ್ಲ ಯಾವ ಸಾಂಗ್ಸು, ನಾರ್ಮಲಾಗಿ ವೈರಲ್ ಆಗ್ತಾಯಿತ್ತು. ಮತ್ತೆ ಇನ್ನೊಂದು ಮಾಡಿದೆ, ಆವಾಗ ರಿಲೀಸ್ ಆಯಿತು ಯಾವುದೋ ಕರಿಯ ಮೂವಿ ಅಂತ. ಸೊ ಆ ಮೂವಿಯಲ್ಲಿ ಕೆಂಚಾಲೋ ಮಂಚಾಲೋ ಹೆಂಗೋಳ ನಿಂಡವುಗಳು ಈ ಸಾಂಗ್ಸ್ ಹಾಡಿದೆ. ಅದು 5 ಮಿಲಿಯನ್ ಪ್ಲಸ್ ವ್ಯೂಸ್ ಆಯಿತು. ಅದಾದಮೇಲೆ ಗೊತ್ತಾಯ್ತು ನನಗೆ, ಡಿ ಬಾಸ್ ಅಭಿಮಾನಿಗಳು ತುಂಬ ಸಪೋರ್ಟ್ ಮಾಡ್ತಾರೆ ಅನ್ನೋದು. ಸೊ ಅದಾದಮೇಲೆ ಡಿ ಬಾಸ್ ಅವ್ರ ಸಾಂಗ್ಸ್ನ ಹಾಡ್ಕೊಂಡು ಹೋಗ್ತಾನೆ ಇದ್ದೆ. ಅದು ವೈರಲ್ ಆಯ್ತಾನೆ ಇತ್ತು. ಅದಾದಮೇಲೆ ಎಲ್ಲರೂ ಹೇಳಿದ್ರು, ಫ್ಯಾನ್ಸ್ಗಳು ಮನೇಲಿ ಕೂಡ ಹೇಳಿದ್ರು, ಅಮ್ಮ ಇಷ್ಟೆಲ್ಲ ಹಾಡ್ತಾ ಇದೆಯಾ, ಸರಿಗಪ್ಪ ಯಾಕೆ ಹೋಗಬಾರ್ದು ಅಂತ. ಸೊ ನಾನು ಮಾತು ಕೇಳಲಿಲ್ಲ, ಹಂಗೆ ಹಾಡ್ಕೊಂಡು ಹೋಗ್ತಾಯಿದ್ದೆ. ಅದಾದಮೇಲೆ ನಾನು ರೋಡಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಹೇಳೋರು ಫ್ಯಾನ್ಸ್ಗಳು, ಬ್ರದರ್ ಸರಿಗಪ್ಪ ಆಡಿಷನ್ ಬಂದಿದ್ದೆ ಹೋಗಿ ಅಂತ. ಸೊ ಹೋದೆ ಆಡಿಷನ್ಸ್ಗೆ. ಹೋದ್ಮೇಲೆ ಹಂಗೆ ಆಯಿತು, ಮೆಗಾ ಆಡಿಷನ್ಸ್ ಬಂತು. ಅಲ್ಲೂ ಕೂಡ ಡಿ ಬಾಸ್ ಅವ್ರ ಸಾಂಗ್ಸ್ ಹಾಡಿದೆ. ಅಷ್ಟರಲ್ಲಿ ನಾನು ಸರಿಗಪ್ಪ ಹೋದಾಗ ನಂದು ಫಾಲೋವರ್ಸು ಬಂದು 80K ಏನೋ ಇತ್ತು, 70 80K. ಸರಿಗಪ್ಪದಲ್ಲಿ ಡಿ ಬಾಸ್ ಸಾಂಗ್ಸ್ ಹಾಡಿದೆ. ಅದು ಯಾವ ಥರ ಹಿಟ್ ಆಯಿತು ಅಂದರೆ, 70K ಇದ್ದಿದ್ದು ಒಂದು ದಿನಕ್ಕೆ 150K ಆಯಿತು. ಎಷ್ಟು ಹೇಳಿ, 150K. ಹಾಂ ಖಂಡಿತ. ಮಾತು ನನ್ನೋಳು, ಮೌನಾನು ನನ್ನೋಳು, ನೀರು ನನ್ನೋಳು, ಮುಂಗಾರು ನನ್ನೋಳು, ನನ್ಗಂತ ಹುಟ್ಟಿ ಬಂದ ಚೆಲುವೆ ಇವಳೇನೇ. ಬೆಲ್ ಬೆಲ್ ಬೆಲ್ಲು ಹೊಡಿತಾಳೆ, ಎದೆಯ ಒಳಗೆ ಘಲ್ ಘಲ್ ಘಲ್ಲು ಅಂತೈತೆ. ಸೊ ಈ ಸಾಂಗ್ ಹಾಡಿದ್ದಕ್ಕೇ ಅದು ವೈರಲ್ ಆಗಿದ್ದು. ಸೊ ತುಂಬ ಖುಷಿ ಆಯಿತು. ಇಡೀ ಕರ್ನಾಟಕನೇ ರೆಕಗ್ನೈಸ್ ಮಾಡೋ ಥರ ಆಯಿತು ನನ್ನನ್ನು. ಸೊ ಜೀ ಕನ್ನಡಕ್ಕೆ ಹೋಗಿದ್ದು, ಜನ ನನ್ನ ಯಾವ ಥರ ರೆಕಗ್ನೈಸ್ ಮಾಡಿದ್ರು ಅಂದರೆ, ಇವಾಗ ನಾನು ಭರ್ಜರಿ ಬ್ಯಾಚಲ್ಲಿ ಹೋಗ್ತಾಯಿದ್ದೀನಿ. ಸೊ ಆ ಮಟ್ಟಿಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಎಲ್ಲ ಕನ್ನಡದವ್ರಿಗೆ ನನ್ನ
ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ಝೀ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಭರ್ಜರಿ ಬ್ಯಾಚುಲರ್ಗೆ ನನ್ನ ಕಂಟೆಸ್ಟೆಂಟ್ ಆಗಿ ಸೆಲೆಕ್ಟ್ ಮಾಡಿರೋದಕ್ಕೆ. ಸೊ ಇಷ್ಟು ನನ್ನ ಲೈಫ್ ಜರ್ನಿ. ಸೊ